ಈ ಕೇರಳದವರು ಅವರ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋದನ್ನು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಏನು ನಡೀತಿದೆ, ಹೆಂಗೆ ನಾವು ಅಲ್ಲಿ ಹೋಗ್ಬಿಟ್ಟು ತೊಂದರೆ ಕೊಡ್ಬೋದು, ಯಾವ ಥರ ಕಿರಿಕಿರಿ ಮಾಡ್ಬೋದು, ಬರೀ ಇದೇ ಕೆಲಸ ಅನಿಸುತ್ತೆ. ಇದೇ ಮೊದಲೇನಲ್ಲ. ಒಂದು ರೀತಿ ಕರ್ನಾಟಕದಲ್ಲಿ ಈಗ ಕೇರಳ ದರ್ಬಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ಪದೇ ಪದೇ ಕರ್ನಾಟಕದ ವಿಷಯಗಳಿಗೆ ಕೇರಳ ಮೂಗು ತೋರಿಸ್ತಾ ಇದೆ. ಅನವಶ್ಯಕವಾಗಿ ಕರ್ನಾಟಕದ ವಿಷಯಕ್ಕೆ ಕೇರಳ ಸಿಎಂ ಮೂಗು ತೋರಿಸಿ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಕೇರಳ ಚುನಾವಣೆಯ ಲೆಕ್ಕಾಚಾರದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕರ್ನಾಟಕದ ತೀರ್ಮಾನಗಳನ್ನು ಬಳಸ್ಕೋತಾ ಇದ್ದಾರೆ. ಹಾಗಾಗಿನೇ ಈ ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವುದಾರರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ದೆಹಲಿಯ ಕೇರಳ ಮೂಲದ ನಾಯಕರಿಂದ, ಇನ್ಯಾರು ಕೆ.ಸಿ. ವೇಣುಗೋಪಾಲ್ ಅವರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ತೆರವು ಕಾರ್ಯಾಚರಣೆ ಕಾನೂನುಬದ್ಧವಾಗಿದ್ದರೂ ಕೂಡ ಕೇರಳ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಸೃಷ್ಟಿಯಾಗಿದೆ. ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥವ್ರು ಬಹುತೇಕರು ಅಲ್ಪಸಂಖ್ಯಾತರ ವೋಟ್ ಹೋಗ್ಬಿಡುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಂತ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಂಟ್ರಿಯಿಂದ ರಾಜಕೀಯ ಜಟಾಪಟಿಗೆ ತಿರುಗಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿರೋ ವೇಣುಗೋಪಾಲ್ ಮಾನವೀಯತೆ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸೂಚಿಸಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಇದು ಅಕ್ರಮ ಅಂತ ಹೇಳಿದರೂ ಕೂಡ ವೇಣುಗೋಪಾಲ್ ಆರ್ಡರ್ ಪಾಲಿಸಬೇಕಾ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಡಿಸಿಎಂ ಡಿಕೆಶಿ ಮಾತ್ರ ವೇಣುಗೋಪಾಲ್ ಹಸ್ತಕ್ಷೇಪ ಮಾಡಿಲ್ಲ, ಸಲಹೆ ನೀಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ನಾಳೆ ಸಿಎಂ ಸಭೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ಕೇರಳ ಸಿಎಂ ಪಿಣರಾಯಿ ವಿರುದ್ಧ ಸಚಿವರಾದ ಚಲುವರಾಯಸ್ವಾಮಿ ಮತ್ತು ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. See, Venugopal, as a General Secretary, he has every power to advise us. If anything is there, we should go in a larger interest. I just checked. One fellow has collected money from various people and put their sheds in the government property. So we decided, our officials gave them proper notices and all. We are ready to rehabilitate those people if they are genuine, if they are local people. We will give them whatever the best help from our Rajiv Gandhi housing scheme. But this is not interfering with our administration. See, ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ ಸಮಾನತೆಯಿಂದ. ನಾವು ಜಾತಿ ಮೇಲೆ ಹೋಗಿ ನಾನು ತರಿಸಿದ್ದೀನಿ ಲಿಸ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ. ಜಾತಿ ಮೇಲೆ ಹೋಗಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ನಾಳೆ ಸಿಎಂ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಕೇರಳದವ್ರು ಬಂದು ಅಲ್ಲಿನ ಎಂಪಿಗಳು ಇಲ್ಲಿ ಬಂದು ಇಲ್ಲಿ ತಪ್ಪಾಗಿದೆ ಅಂತ ಹೇಳಕ್ಕೆ ಅವ್ರಿಗೇನು ಅಧಿಕಾರ ಇದೆ? ಬೇಕಾದ್ರೆ ಅಷ್ಟಿದ್ರೆ ಕರ್ಕೊಂಡೋಗ್ಲಿ, ಅವರು ಕೇರಳ ಕರ್ಕೊಂಡೋಗ್ಲಿ. ಅವ್ರು ಯಾರು ಗೊತ್ತಿಲ್ಲ, ಇನ್ನ ಬಾಂಗ್ಲಾದೇಶದವರ ನಮ್ಮವರ ಯಾರು ಇನ್ನೂ ಗೊತ್ತಿಲ್ಲ. ಅವರು ಅಕ್ರಮವಾಗಿ ಅಲ್ಲಿ ಹಾಕೊಂಡಿದ್ದಾರೆ. ಸರ್ಕಾರ ಅದನ್ನ ತೆರವು ಮಾಡಿರೋದ್ರ ಬಗ್ಗೆ ಅದು ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯಗಳು. ಅವ್ರು ಅಕ್ರಮ ಹಾಕೊಂಡಿದಾರ ಇಲ್ಲ ಸಕ್ರಮ ಹಾಕೊಂಡಿದಾರ ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯ, ಸ್ಥಳೀಯ ಆಡಳಿತ. ಈಗಾಗಲೇ ಸ್ಥಳೀಯ ಆಡಳಿತ ಅವ್ರಿಗೆ ನೋಟಿಸ್ ಹಿಂದೆನೆ ಸರ್ವ್ ಮಾಡಿದೆ. ತೆರವುಗೊಳಿಸಿದ್ದೀರಾ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ ಪಿಣರಾಯಿ ವಿಜಯನ್ ಅವರು, ಕೇರಳದ ಮುಖ್ಯಮಂತ್ರಿ. ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ, ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸ್ಲಿಲ್ಲ ಇವರಿಗೆ. ಮುಸಲ್ಮಾನರು 200 ಕುಟುಂಬ ಇದ್ದಾರೆ. ಅವ್ರು ಯಾರು ಮುಸಲ್ಮಾನರು, ಎಲ್ಲಿ ಅವರು, ಯಾವ ದೇಶದವರು, ಯಾವ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ. ನೀವ್ ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ. ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ? ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ ನಿಮ್ ರಾಜಕೀಯ ತೆವಲಿಗೆ, ನಿಮ್ ರಾಜಕೀಯ ಸ್ವಾರ್ಥಕ್ಕೆ. ನಾನು ಕನ್ನಡ ಪರ ಹೋರಾಟಗಾರರಿಗೆ ನೀವು ಈ ಸಂದರ್ಭದಲ್ಲಿ ಹೇಳಬೇಕು, ಕೇರಳದ ಸಂಸದ ಬಂದು ಕರ್ನಾಟಕಕ್ಕೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ. ಕಾನೂನು ಎಲ್ರಿಗೂ ಒಂದೇ. ಇದು ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರಾಜ್ಯದವರು ಇಲ್ಲಿರ್ತಾರೆ, ಆ ರಾಜ್ಯದವರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕಾಗತ್ತಾ? ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕತ್ತೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ ರಾಜಕೀಯ ಒಂದು ದುರುದ್ದೇಶದಿಂದ ಇವತ್ತು ಬೆಂಗಳೂರು ನಡೆದ ಕಾರ್ಯಾಚರಣೆ ಬಗ್ಗೆ ಅವರು ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಯಾರಿಗೂ ಅನ್ಯಾಯ ಮಾಡದ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತದ್ರ ಬಗ್ಗೆನೂ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯಲ್ಲಿ ನಾವು ಇವತ್ತು ಕೇರಳಗೆ ಕರ್ನಾಟಕದವರು ಸಹಾಯ ಮಾಡ್ತಾನೆ ಬಂದಿದ್ದಾರೆ.
ಅಂತೂ ಸಂಸದೆ ಪ್ರಿಯಾಂಕಾ ವಾದ್ರಾ ಇವತ್ತು ಕೆಸಿ ವೇಣುಗೋಪಾಲ್ ಆರ್ಡರ್ ಮಾಡಲು ಹೊರಟ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕೇರಳ ರಾಜಕಾರಣಕ್ಕೆ ಪದೇ ಪದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಕೆ ಆಗ್ತಾನೆ ಹೋಗ್ತದೆ. ಮಾನವೀಯತೆ ಕಾರ್ಡ್ ಪ್ಲೇ ಮಾಡಿ ಕರ್ನಾಟಕ ಸರ್ಕಾರದಿಂದ ಸಹಾಯ ಕೇಳ್ತಿರುವುದು ವಿಪರ್ಯಾಸ. ವಯನಾಡು ಪ್ರವಾಹಕ್ಕೆ ಕರ್ನಾಟಕ ಸರ್ಕಾರದಿಂದ ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ಟರು. ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಕೊಟ್ಟರು. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಸಹಾಯಕ್ಕೆ ವೇಣುಗೋಪಾಲ್ ಸೂಚಿಸಿದ್ದಾರೆ. ಈ ನಡುವೆ ನಿನ್ನೆಯಷ್ಟೇ ಕೇರಳದ ಸಂಸದ ರಹೀಂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು ಕೇರಳ ಸರ್ಕಾರದ ಮಾಜಿ ಸಚಿವ ಶಾಸಕ ಜಲೀಲ್ ಸ್ಥಳಕ್ಕೆ ಭೇಟಿ ನೀಡಿದ್ದು, ಕೇರಳದ ನಾಯಕರು ಕರ್ನಾಟಕಕ್ಕೆ ಬಂದು ಟೀಕೆ ಮಾಡುವುದನ್ನು ಸಹಿಸಬೇಕಾ, ನಾವು ಕೇರಳಕ್ಕೆ ಹೋಗಿ ಅಕ್ರಮಗಳನ್ನು ಬೆಂಬಲಿಸಿದ್ರೆ ಸುಮ್ಮನಿರ್ತಾರಾ ಅನ್ನುವಂತಹ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಈ ಮಧ್ಯೆ ಘಟನಾ ಸ್ಥಳಕ್ಕೆ ಸಚಿವ ಜಮೀರ್ ಕೂಡ ಭೇಟಿ ಕೊಟ್ಟರು. ನಾಳೆ ಸಿಎಂ ಗುಡ್ ನ್ಯೂಸ್ ಕೊಡ್ತಾರೆ ಅಂದ್ರು. The human right issue. Here happened demolition of around 300 houses. Around 2,000 people were affected. Bulldozer came and they demolished around 200 houses. If the government believes that all these constructions are illegal, firstly they should give notice to the concerned parties. If it was illegal, how did they get electricity connection? How did they get a water connection? How did they get a ration card? How the authority had issued a ID card, Aadhaar card in the same address? In the previous election, the MLA who represents this locality, who came and pleaded votes for the people, those who are living here, belonging here. For the last 20 or 30 years, the people are living here. Now, after the intervention of our Chief Minister, Kerala Chief Minister Pinarayi Vijayan, they claimed that we are ready to rehabilitate the people. Yes, this is a human right issue. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಳ್ತಾರೆ. ಇವ್ರಿಗೆ ಡೆಮಾಲಿಷ್ ಮಾಡೋದ್ ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇವ್ರು ಯಾರು ಹೋಗಕ್ಕೆ ತಯಾರಿರ್ಲಿಲ್ಲ. ನಾಳೆ 11 ಗಂಟೆಗೆ ಮೀಟಿಂಗ್ ಆದ್ಮೇಲೆ ಖಂಡಿತ ಅವ್ರಿಗೆ ಸುದ್ದಿ ಸಿಗುತ್ತೆ. ಓಕೆ, ಈಗ ಒಂದಷ್ಟು ಪ್ರಶ್ನೆಗಳು, ಪಬ್ಲಿಕ್ ಪ್ರಶ್ನೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ನಡೆ ಸರಿನಾ ತಪ್ಪಾ, ಯಾಕೆ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ ಕೇರಳದವರು ಬಂದು ದರ್ಬಾರ್ ಮಾಡೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಇದೇ ರೀತಿ ಕೇರಳದಲ್ಲೂ 108 ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾವು ಹೋಗ್ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಸರಿನಾ? ಸರ್ಕಾರದ ಗಟ್ಟಿ ಧ್ವನಿ ಯಾಕಿಲ್ಲ ಅಂತ ಪ್ರಶ್ನೆ. ಸಿದ್ದರಾಮಯ್ಯನವರಂತೂ ನಿನ್ನೆ ಸಿಕ್ಕಾಪಟ್ಟೆ ಸಾಫ್ಟಾಗಿ ಮಾತನಾಡಿದ್ರು. ಇದ್ದಿದ್ರಲ್ಲಿ ಒಂಚೂರು ಮಾತನಾಡಿದ್ದು ಡಿ ಕೆ ಶಿವಕುಮಾರ್. ಇವತ್ತು ಚಲುವರಾಯಸ್ವಾಮಿ ಮತ್ತು ಖಂಡ್ರೆ ಮಾತಾಡಿದ್ದಾರೆ. ಅದು ಮಂತ್ರಿಗಳು ಮಾತಾಡೋದಲ್ಲ. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮಾತಾಡಬೇಕಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕಾಗಿತ್ತು. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಕೇರಳಕ್ಕೆ ಜಿ ಹುಜೂರ್ ನಿಲುವು ಯಾಕೆ ಅಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಅಲ್ಲಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ಸರ್ಕಾರ. ಕಮ್ಯುನಿಸ್ಟ್ ಸರ್ಕಾರದವರು ನಮ್ಮ ಮೇಲೆ ಯಾಕೆ ದಬ್ಬಾಳಿಕೆ ಮಾಡಬೇಕು? ಅವ್ರು ಇಲ್ಲಿ ಬಂದು ಏನು ಕೆಲಸ? ಅವ್ರ ಬಿಸ್ನೆಸ್ಸೇ ಅಲ್ಲ ಇದು. ಹೇಳ್ತೀನಿ ನಾನು ಯಾಕೆ ಅಂತ. ಕೇರಳದ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಬಂದು ದರ್ಬಾರ್ ಮಾಡೋದಕ್ಕೆ ಅದಂತೂ ನಿಜ. ಯಾಕೆಂದರೆ ಈಗ ತಾನೇ ಹೇಳಿದ್ವಿ, ಈ ಹಿಂದೆ ವಯನಾಡಲ್ಲಿ ಪ್ರವಾಹ ಬಂದಾಗ ಪರಿಹಾರಕ್ಕೆ ಮನೆ ಕಟ್ಕೊಡೋದಕ್ಕೆ ದುಡ್ಡು ಕೊಡಿ ಅಂದರು, ಕೊಟ್ಟರು. ಯಾರೋ ಆನೆ ತುಳಿತಕ್ಕೆ ಸತ್ತಾಗ ಪರಿಹಾರ ಕೊಡಿ ಅಂದರು, ಕೊಟ್ಟರು. ನಾವು ಯಾಕ್ರಿ ಕೇರಳಕ್ಕೆ ಅಷ್ಟೆಲ್ಲ ಮಾಡಬೇಕು? ಅವ್ರು ಕೇಳಿದಾಗೆಲ್ಲ ಇವರು ಜಿ ಹುಜೂರ್ ಅನ್ನೋದು ಯಾಕೆ ಅಂತ. ಕೇರಳದಿಂದ ಬಂದು ಅಕ್ರಮಕ್ಕೆ ಕರ್ನಾಟಕದಲ್ಲಿ ಮಾತಾಡೋದು ಸರಿನಾ? ನಿನ್ನೆ ಯಾರೋ ರಹೀಮ್ ಅಂತಕ್ಕಂಥ ಒಬ್ಬ MP, ಇವತ್ತು ಜಲೀಲ್ ಅಂತಕ್ಕಂಥ MLA. ಫಸ್ಟ್ ಆಫ್ ಆಲ್ ಇವ್ರನ್ನ ಬರೋಕ್ಕೆ ಬಿಟ್ಟಿದ್ದು ಯಾಕೆ? ಟ್ರಸ್ಟ್ ಪಾಸ್ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅವ್ರು ಹೆಂಗೆ ಬಂದು ನಮ್ಮ ಜಾಗದಲ್ಲಿ ಸರ್ವೆ ಮಾಡ್ತಾರೆ? ಮೂರನೇದು, CM DCM ಧ್ವನಿ ಅಡಗಿಸಿದ್ರ ಕಾಂಗ್ರೆಸ್ ನಿಲುವು ಬದಲಾಯ್ತಾ ಅಂತ ಈ ಪ್ರಶ್ನೆಗೆ ನಾವೀಗ ಎತ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಅಲ್ಲೇನಾಗಿದೆ, ನೆಕ್ಸ್ಟ್ ಕೇರಳದಲ್ಲಿ ಈಗ 26 ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನಲ್ಲಿ ಈಗ ಸದ್ಯಕ್ಕಿರೋ ಟ್ರೆಂಡ್ ಮಾತಾಡ್ತಾ ಇರೋ ಪ್ರಕಾರ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ನೆಲ ಕಚ್ಚುತ್ತೆ, ಕಾಂಗ್ರೆಸ್ನವ್ರಿಗೆ ಚಾನ್ಸ್ ಇದೆ ಅಂತ ಬರ್ತಾ ಇದೆ. ಈಗ ಕಮ್ಯುನಿಸ್ಟ್ರಿಗೆ ಏನು ಮಾಡಬೇಕಾಗಾದ್ರೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಓಟ್ಗಳನ್ನು ಸೆಳೆಯುವ ಕೆಲಸ ಮಾಡಲೇಬೇಕು, ಬೇರೆ ಏನು ದಾರಿ ಇಲ್ಲ ಅವ್ರಿಗೆ. ಹಾಗಾಗಿ ಜೊತೆಗೆ ಈಗ ಅಲ್ಲಿ ತಿರುವನಂತಪುರಂನಲ್ಲಿ ಲೋಕಲ್ ಕಾರ್ಪೊರೇಷನ್ ಎಲೆಕ್ಷನ್ನ BJP ಅವ್ರು ಗೆದ್ದುಕೊಂಡಿದ್ದಾರೆ. ಒಂದು 2-3 ಸ್ಥಳೀಯ ಚುನಾವಣೆಗಳಲ್ಲಿ BJP ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅವ್ರು ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿ ಅವರೊಂದಷ್ಟು ಓಟ್ ಕೀಳ್ಬೋದು. ಏನು ಮಾಡ್ತಾರೆ ಕಮ್ಯುನಿಸ್ಟ್ರು? ಹಂಗೆ ನೋಡೋಕೆ ಹೋದರೆ ತುಷ್ಟೀಕರಣ ಮಾಡಲ್ಲ, ಮುಸ್ಲಿಂ ತುಷ್ಟೀಕರಣ ಮಾಡಲ್ಲ. ಬಟ್ ಈಗ ಮಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ ಅವರಿಗೆ. ಹಾಗಾಗಿ ಕರ್ನಾಟಕದ ವಿಚಾರಕ್ಕೆ ಬಂದರು. ಆಯ್ತಪ್ಪ, ಇಲ್ಲಿ ಅವರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ವಾಸ ಇದ್ರು. ಅಲ್ಲ, ಈಗ ಮಾನವೀಯತೆ ದೃಷ್ಟಿಯಲ್ಲಿ ಕೊಡಬೇಕು ಅಂತಾರೆ. ಮಾನವೀಯತೆ ಯಾಕೆ ಬರ್ತೀನಿ ನಾನು? ಆಯ್ತಪ್ಪ, ಅಕ್ರಮವಾಗಿ ವಾಸ ಇದ್ರು, ಅದನ್ನ GBAದವ್ರು ಹೋಗಿ ಡೆಮಾಲಿಷ್ ಮಾಡಿದ್ರು. ಇವ್ರು ಹೇಳೋ ಪ್ರಕಾರ ಆ ಜಲೀಲು ತಪ್ಪು ಮಾಹಿತಿ ಕೊಟ್ಟು ನೋಟಿಸ್ ಕೊಡಬೇಕಿತ್ತು ಅಂತ ಕೊಟ್ಟಿದ್ದಾರೆ. ಅಲ್ಲ, ಕೊಟ್ಟಿದ್ದಾರೆ. 2 ಸರ್ತಿ ನೋಟಿಸ್ ಕೊಟ್ಟಿದ್ದಾರೆ. 2 ಸರ್ತಿ ನೋಟಿಸ್ ಕೊಟ್ಟ ಮೇಲೆ
ಅದೇ ಜಾಗದ ಅಂದರೆ ಆ ಏರಿಯಾದ ಲೋಕಲ್ MLA ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಿಮಗೆ ಬೇರೆ ವಸತಿ ಕಲ್ಪಿಸ್ಕೊಡ್ತೀವಪ್ಪ, ಇದನ್ನು ಖಾಲಿ ಮಾಡಿ ಅಂತಲೂ ಹೇಳಿದ್ದಾರೆ. ಇವ್ರು ಹೋಗಿಲ್ಲ ಅಲ್ಲಿ ವಾಸ ಮಾಡ್ತಿರೋರು. ಯಾಕೆ ಅಂದರೆ ಇವ್ರ ಪ್ಲ್ಯಾನ್ ಏನಿತ್ತು, ವಸತಿ ಸಮುಚ್ಚಯಗಳನ್ನ ಕಟ್ಟಿಸ್ಕೊಡೋದು, ಲೈಕ್ ಅಪಾರ್ಟ್ಮೆಂಟ್. ಒಂದು 200-300 ಮನೆಗಳಿರೋಂಥದ್ದು ಕಟ್ಟಿಸ್ಕೊಟ್ಬಿಟ್ಟು BDA ವತಿಯಿಂದ ನಿಮ್ಗೆ ಅಲಾಟ್ ಮಾಡ್ತೀವಿ ಅಂತ. ಆ ಥರ ಆದಾಗ ಏನಾಗುತ್ತೆ, ಜಾಗ ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ. ಅಪಾರ್ಟ್ಮೆಂಟಲ್ಲಿ ನಮ್ಮ ಜಾಗ ಇರಲ್ಲ. ಹಾಗಾಗಿ ಇವ್ರೇನು ಮಾಡಿದ್ದಾರೆ, ಹೋಗಿಲ್ಲ ಅಲ್ಲಿ. ಒಂದು, ಅವರು 20-30 ವರ್ಷದಿಂದ ಇರ್ಬೋದಪ್ಪ, ಅವ್ರಿಗೆ ಅದು ಇಲ್ಲೀಗಲ್ ಜಾಗ ಆಗಿದ್ದರೆ ಆ ಪ್ರಶ್ನೆ ಜಲೀಲ್ ಕೇಳಿದ್ ಕರೆಕ್ಟು. ಅವ್ರಿಗೆ ನೀವು ಎಲೆಕ್ಟ್ರಿಸಿಟಿ ಹೆಂಗೆ ಕೊಟ್ರಿ, ವಾಟರ್ ಸಪ್ಲೈ ಹೆಂಗೆ ಕೊಟ್ರಿ, ರೇಷನ್ ಕಾರ್ಡ್ ಹೆಂಗೆ ಮಾಡಿಸ್ಕೊಟ್ರಿ, ವೋಟರ್ ID ಹೆಂಗೆ ಮಾಡಿಕೊಟ್ರಿ? ಅಲ್ಲ, ಈಗ ರೇಷನ್ ಕಾರ್ಡ್, ವೋಟರ್ ID ಎಲ್ಲ ಎಂತೆಂಥವ್ರು ಮಾಡಿಸ್ಕೊಂಡ್ಬಿಡ್ತಾರೆ. ಅದೇ ನೀವು ಕೊಟ್ಟ ಮೇಲೆ, ಆ ಜಾಗದ ಅಡ್ರೆಸ್ ನೀವು ಕೊಟ್ಟ ಮೇಲೆ ಅದು ಇಲ್ಲಿಗಲ್ ಅಂತ ಹೆಂಗಾಗುತ್ತೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋ ಅಥಾರಿಟಿನೇ ಅವ್ರಿಗಿಲ್ಲ ನನ್ನ ಪ್ರಕಾರ. ನಮ್ದು ಇಲ್ಲಿ ಏನಾಗಿದೆ ಅದು ನೋಡ್ಕೊಳ್ಳೋಣ. ಈಗ ಅವರೆಲ್ಲ ಕಡು ಬಡವರು, ಕೋರ್ಟ್ಗೆ ಹೋಗೋಕ್ಕೂ ಅವ್ರಿಗೆ ಶಕ್ತಿ ಇಲ್ಲ ಅಂತಂದಾಗ ನೀವು ಮಾಡಿರೋದು ಇಲ್ಲಿಗಲ್ ಅಂದಮೇಲೆ ಅದು ಈಗ ಎಷ್ಟೋ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ದಾರೆ. ಹಾಗಾದ್ರೆ ಅವ್ರಿಗೂ ಮಾನವೀಯತೆ ದೃಷ್ಟಿಯಿಂದ ಕೊಡಿ. ಹೌದು, ಕೇಳೇ ಕೇಳ್ತಾರೆ. ಈಗ ಅವರು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡ್ತಾರೆ. ಈಗ DK ಶಿವಕುಮಾರ್ ಹೇಳ್ತಾರೆ ನಾವು ಜಾತಿ ಮೇಲೆ ರಾಜಕೀಯ ಮಾಡಲ್ಲ ಅಂತಾರೆ. ಈಗ ಲಿಸ್ಟ್ ತರಿಸ್ಕೊಂಡಿದ್ದೀನಿ ಯಾರ್ಯಾರು ಯಾವ್ಯಾವ ಜಾತಿಯವರು ಇದ್ದಾರೆ. ಅದ್ಯಾಕೆ ಮಾಡಿಸ್ಕೊಂಡ್ರು? ಹೌದು, ಇಲ್ಲ, ಆಗಿರೋದು ಇಷ್ಟೇನೆ. ಇದೇನಾಗ್ಬಿಟ್ಟಿದೆ, ಕಾಂಗ್ರೆಸ್ಗೂ ಮುಸ್ಲಿಮರು ಓಟ್ ಬೇಕು ಕೇರಳದಲ್ಲಿ, ಕಮ್ಯುನಿಸ್ಟ್ರಿಗೂ ಮುಸ್ಲಿಮರು ಓಟ್ ಬೇಕು. ಈಗ ಒಂದು ವೇಳೆ ಏನಾದರೂ ಪಿಣರಾಯಿ ವಿಜಯನ್ ಹೇಳಿದ್ರು ಅಂತಾನೆ ಇವರೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ರೆ ಅವರು ಅಲ್ಲಿ ಕ್ರೆಡಿಟ್ ತೊಗೊಂಡ್ಬಿಡ್ತಾರೆ. ನೋಡಿದ್ರಾ, ನಾವು ಹೇಳಿದ್ದಕ್ಕೆ ಇಲ್ಲ ಆಯಿತು ಅಂದ್ಬಿಟ್ಟು. ಆವಾಗ ಕಾಂಗ್ರೆಸ್ ಅವರು ಅಲ್ಲಿರೋರು ಏನು ಮಾಡಬೇಕು, ಅದಕ್ಕೆ ಅವರು ಇಲ್ಲ ನಾವೇ ಆರ್ಡರ್ ಮಾಡ್ತೀವಿ ಅಂತ ವೇಣುಗೋಪಾಲ್ ಮುಖಾಂತರ ಹೇಳ್ಸಿರ್ತಕ್ಕಂಥದ್ದು. ಬಟ್ ಇದೇನಾಗ್ಬಿಟ್ಟಿದೆ, ಕರ್ನಾಟಕ ಅನ್ನೋದು ಇವ್ರಿಗೆ ಆಟದ ಮನೆ ಆಗ್ಬಿಟ್ಟಿದೆ. ಇವರ ಪ್ರಯೋಗಗಳನ್ನ ಕರ್ನಾಟಕದಲ್ಲಿ ಬಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಅವಕಾಶ ಕೊಡ್ತಾ ಇದ್ದಾರೆ, CM and DCM. ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ನಿಮ್ಮ ರಾಜ್ಯದ ಆಡಳಿತದಲ್ಲಿ ನಾವು ಹಸ್ತಕ್ಷೇಪ ಮಾಡಿಲ್ಲ, ನಮ್ಮ ರಾಜ್ಯದ ಆಡಳಿತಕ್ಕೆ ನೀವು ಬರಬೇಡಿ, ಇಷ್ಟು ಹೇಳಿದಿದ್ರೆ ಮುಗಿದೋಗಿರ್ತಿತ್ತು. ಅದು ಹೇಳೋ ಮನಸ್ಸು ಯಾರು ಮಾಡ್ತಿಲ್ವಲ್ಲ, ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಅದೇ ಹೇಳ್ತಾ ಇರೋದು. ಹಾಗಾದ್ರೆ ಜನ ಈ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಇಷ್ಟ. ಗುಡ್ ನ್ಯೂಸ್ ಬೇರೆ ಕೊಡ್ತಾರೆ. ಆಯ್ತಪ್ಪ, ಒಂದು, ಈಗ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆಯೋದು ಯಾಕೆ ಅಂತ. ಯಾಕೆ ಸಭೆ ಕರಿತೀರಾ ನೀವು? ಮಾನವೀಯತೆ ಅನ್ನೋದು ಬರಲ್ಲ ಈ ವಿಚಾರದಲ್ಲಿ. ಮಾನವೀಯತೆ ಅನ್ನೋದು ಬರಲ್ಲ. ನಿಮಗೆ ಒಂದ್ಸರ್ತಿ ಆಫರ್ ಮಾಡಿದ್ದಾರೆ ಮನೆ ಕೊಡ್ತೀವಿ ಅಂತ ಅಂದ್ಬಿಟ್ಟು, ಇವತ್ತು ಜಮೀರ್ ಹೋಗ್ಬಿಟ್ಟು ಅವರೆಲ್ಲರೂ ಕೈ ಹಿಡಿದು ಮಾತನಾಡಿಸಿ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ರಲ್ಲ. ನಿಮ್ಗೆ ಆ ಪರಿಪ್ರಮಾಣದ ಮಾನವೀಯತೆ ಇದ್ದಿದ್ರೆ ನೀವು ಡೆಮಾಲಿಷೇ ಮಾಡಬಾರ್ದಾಗಿತ್ತು, ಹೋಗ್ಲಿ ಅಂತ ಬಿಟ್ಬಿಡ್ಬೇಕಾಗಿತ್ತು. ಸರ್ಕಾರಿ ಜಾಗ ಸುಮ್ಮನೆ ಯಾರೋ ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟು ಈಗ ಬೇರೆ ಮಾಡ್ಕೊಡ್ತೀರಲ್ಲಪ್ಪ, ನಾಳೆ ಗುಡ್ ನ್ಯೂಸ್ ಕೊಡ್ತಿರಲ್ಲ, ಯಾರ ಜಾಗದಲ್ಲಿ ಕೊಡ್ತೀರಾ? ಈಗ ಅವರೇನೋ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾರ ಜಾಗ ಅದು? ಸರ್ಕಾರದ ಜಾಗನೇ. ನಂಬರ್ ಆಫ್ ಅಲ್ಲಿ ಜನರು ಮುಸ್ಲಿಮ್ಸೇ ಇರೋದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಮುಸ್ಲಿಂ ಹೌದು, ಇವ್ರು ಇಲ್ಲ ಅಂತಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ಮುಸ್ಲಿಮ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೇನೆ ಇವ್ರು ಮಾಡ್ತಾ ಇರೋದು. ಈಗ ನಾಳೆ ದಿವಸ ಯಾವುದೋ ಒಂದು ರಾಜಕಾಲುವೆ ಒತ್ತುವರಿನೋ ಅಥವಾ ಇನ್ಯಾವುದೋ ಅಕ್ರಮ ಜಾಗದಲ್ಲಿ ಮನೆ ಕಟ್ಟಿರೋ ಹಿಂದೂಗಳದು ಈಗ ಯೋಗಿ ಆದಿತ್ಯನಾಥ್ ಕಡೆ ಅಲ್ಲ, ಯೋಗಿ ಆದಿತ್ಯನಾಥ್ ಒಂದು ಪೋಸ್ಟ್ ಮಾಡ್ತಾರೆ, ಸರ್ಕಾರ ರೆಸ್ಪಾಂಡ್ ಮಾಡುತ್ತಾ ಅವ್ರಿಗೆ? ಕೇರೆ ಮಾಡಲ್ಲ. ಯಾವ ಚುನಾವಣೆ ಆಗ್ಬೇಕು, ಯಾವ ಹಿಂದೂಗಳ ಓಟ್ ಇವ್ರಿಗೆ ಬೇಕು, ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳ್ತಾರೆ. ಅವ್ರ ವಿಚಾರ ಆದ್ರೆ, ಇವ್ರ ವಿಚಾರದಲ್ಲಾದ್ರೆ ಇಷ್ಟಕ್ಕೂ KC ವೇಣುಗೋಪಾಲ್ ಏನು ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಅವ್ರ ಆರ್ಡರ್ ಬಂತು ಅಂತ ಹೇಳಕ್ಕೆ ಯಾಕೆ ವೈ ಅಂತಕ್ಕಂಥದ್ದು ಗೊತ್ತಿಲ್ಲ. ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಾಡ್ಕೊಳ್ಳಿ, ಅವ್ರ ಮನೆನೇ ಹೊಡೆದಾಕ್ಬಾರ್ದಾಗಿತ್ತು. ಇದ್ರೆ 20 ವರ್ಷದಿಂದ ಇದ್ರೆ ಇದು ಒಳ್ಳೆ ಅಂತ ಬಿಡಬೇಕಾಗಿತ್ತು. ಅವ್ರಿಗೆ ಗೊತ್ತಿರಲಿಲ್ವಲ್ಲ. ಗೊತ್ತಾದ್ಮೇಲೆ ಇವಾಗ ಮಾಡಿದ್ಮೇಲೆ ನ್ಯಾಯ ಎಲ್ರಿಗೂ ಒಂದೇ, ಅದನ್ನು ಒಪ್ಕೊಳ್ಳಿ. ಕೇರಳದವರ ಹಸ್ತಕ್ಷೇಪವನ್ನು ಮೊದಲು ಕಟ್ ಮಾಡಿ, ಅವರ ನುಡಿಗಳನ್ನ ಅವರ ನಡೆಯನ್ನ ಕಟುವಾಗಿ ಟೀಕೆ ಮಾಡಿ, ಆಗ ಜನ ಒಪ್ಕೋತಾರೆ. ಆಮೇಲೆ ನೀವು ಪಾಪ ಅವರು ಬಡವರು ಬಗ್ರು ಏನಾದ್ರು ಮಾಡ್ಕೊಡ್ತೀರಾ ಅಂದರೆ ಮಾಡ್ಕೊಳ್ಳಿ, ಅಷ್ಟೇ. ಇನ್ನು ಹೊಸ ವರ್ಷದ ಹೊಸ್ತಿಲಲ್ಲಿ ಬೆಂಗಳೂರಿನಲ್ಲಿ ಮಾದಕ ಲೋಕ ಅನಾವರಣಗೊಳ್ತಾ ಇದೆ. ಮಹಾರಾಷ್ಟ್ರದ ANTF ಪೊಲೀಸರು ಬೆಂಗಳೂರಿಗೆ ಬಂದು ಇಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಯನ್ನು ಸೀಸ್ ಮಾಡಿದ್ದಾರೆ. ವಿವಿಧ ಮಾದರಿಯ ಮಾದಕ ವಸ್ತುಗಳನ್ನು ತಯಾರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಬೃಹತ್ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿಗಳಿಗೆ ಬೀಗ ಹಾಕಿದ್ದಾರೆ. ಡಿಸೆಂಬರ್ 25-26ರಂದು ಕಾರ್ಯಾಚರಣೆ ನಡೆಸಿರುವ ಮಹಾರಾಷ್ಟ್ರದ ANTFನವರು ರಾಜಸ್ಥಾನ ಮೂಲದ ಕಿಂಗ್ಪಿನ್ಗಳಿಂದ ಡ್ರಗ್ ಫ್ಯಾಕ್ಟರಿ ರನ್ ಆಗ್ತಾ ಇದ್ದಿರೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿತ್ತು. ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪ್ಪನಹಳ್ಳಿ, ಕೊತ್ತನೂರು ಠಾಣಾ ವ್ಯಾಪ್ತಿಯ ಗೊಲ್ಲಳ್ಳಿ, ರಾಮಮೂರ್ತಿ ನಗರದ ಠಾಣೆಯಲ್ಲಿರ್ತಕ್ಕಂಥ ಹೊರಮಾವಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೇಡ್ ಮಾಡಿ ಯರಪ್ಪನಹಳ್ಳಿ, ಗೊಲ್ಲಳ್ಳಿ, ಹೊರಮಾವಿನಲ್ಲಿ 55.88 ಕೋಟಿ ರೂಪಾಯಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್
ಹಾಗೂ ಕಚ್ಚಾ ವಸ್ತುಗಳನ್ನು ಪತ್ತೆ ಮಾಡಿ ಸೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಇತ್ತೀಚೆಗೆ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿ ಅಬ್ದುಲ್ ಖಾದರ್ ಶೇಖ್ ಎಂಬಾತನನ್ನು ಬಂಧನ ಮಾಡಿ ತನಿಖೆಗೆ ಒಳಪಡಿಸಿದರು. ಆರೋಪಿಗೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬುವನ ಲಿಂಕ್ ಇರೋ ವಿಚಾರ ತಿಳಿದು ಅವನನ್ನು ಬಂಧನ ಮಾಡಿ ತನಿಖೆ ಮಾಡಿದ್ದಾರೆ. ಈ ವೇಳೆ ಬೆಂಗಳೂರಿನ ಡ್ರಗ್ಸ್ ಫ್ಯಾಕ್ಟರಿಗಳ ಮಾಹಿತಿ ಸಿಕ್ಕಿದೆ. ಆರೋಪಿ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಮಹಾರಾಷ್ಟ್ರ ಪೊಲೀಸರು ಆರೋಪಿಯನ್ನೇ ಕರೆತಂದು ಫ್ಯಾಕ್ಟರಿಗಳು ಇರತಕ್ಕಂಥ 3 ಸ್ಥಳಗಳನ್ನು ಪತ್ತೆ ಮಾಡಿದ್ದಾರೆ. ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿ ರಾಜ್ಕುಮಾರ್, ನಯನ್ ಪವರ್ ಅಂತಕ್ಕಂಥದ್ದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಖಾನ್ ರಾಮ್ಲಾಲ್ ಬಿಷ್ಣೋಯಿ ಬಂಧನ ಮಾಡಿ ಕಿಂಗ್ ಪಿನ್ಗಳಿಗೆ ಬಲೆಯನ್ನು ಬೀಸಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮಹಾರಾಷ್ಟ್ರ ANTF ರೇಡ್ ಬೆನ್ನಲ್ಲೇ ಬೆಂಗಳೂರಿನ ಅವಲಹಳ್ಳಿ, ಕೊತ್ತನೂರು, ಹೆಣ್ಣೂರು, ರಾಮಮೂರ್ತಿ ನಗರ ಪೊಲೀಸರು ಹಾಗೂ CCP ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಅನುಮಾನ ಹುಟ್ಟುತ್ತಾ ಇದೆ. 100 ಗ್ರಾಂ 200 ಗ್ರಾಂ ಡ್ರಗ್ಸ್ ಸೀಸ್ ಮಾಡಿ ಡ್ರಗ್ಸ್ ಮುಕ್ತ ಕರ್ನಾಟಕದ ಬಗ್ಗೆ ಭಾಷಣ ಮಾಡುವ ಬೆಂಗಳೂರು ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆಯಿಂದ ಮುಜುಗರಕ್ಕೀಡಾಗಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಮಹಾರಾಷ್ಟ್ರ ಪೊಲೀಸರ ಜೊತೆ ನಮ್ಮವರೂ ಇದ್ರು, 58 ಕೋಟಿ ಡ್ರಗ್ಸ್ ಅನ್ನೋದು ಸುಳ್ಳು, 1.20 ಲಕ್ಷ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ, ಹೊಸ ವರ್ಷಕ್ಕೆ ಬಂದು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಅದು ಸ್ವಾಭಾವಿಕ ಅಂದಿದ್ದಾರೆ. ಚಲುವರಾಯಸ್ವಾಮಿ ಕೂಡ ನಮ್ಮ ಪೊಲೀಸರ ಸಹಕಾರದಿಂದ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದ್ದಾರೆ, ಕಾನೂನು ಭದ್ರತೆಯಲ್ಲಿಯೇ ಯಾರು ಕಂಡು ಹಿಡಿದಂತೆ ಡ್ರಗ್ ಮಾಫಿಯಾ ನಡೀತಾ ಇದೆ ಅಂತ ಹೇಳಿದ್ದಾರೆ, ಯಾರು ಕಂಡು ಹಿಡಿಯದಂತೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿದ್ರು, ರಾಜ್ಯದಲ್ಲಿ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ. ಕಳೆದ ಜುಲೈನಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಹಚ್ಚಿ ಸುಮಾರು 390 ಕೋಟಿ ರೂಪಾಯಿ ಮೌಲ್ಯದ 192 kg ಮೆಫೆಡ್ರೋನ್ ಡ್ರಗ್ ವಶಪಡಿಸಿಕೊಂಡಿದ್ದ ಮಹಾರಾಷ್ಟ್ರ ಪೊಲೀಸರು ಇದೀಗ ಬೆಂಗಳೂರಿನ 3 ಡ್ರಗ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥತೆಯಿಂದ ನಿತ್ರಾಣವಾಗಿದೆ ಅಂತ ಜರಿದ್ರು. ಡ್ರಗ್ಸ್ ವಿಚಾರದಲ್ಲಿ ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸುಮಾರು 165 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಇಲ್ಲಿವರೆಗೂ ಹಿಡಿದಾಕಿದ್ದೀವಿ. ಅವರು ಮಹಾರಾಷ್ಟ್ರದವರು, ಪೊಲೀಸ್ನವರು ಅವರಿಗೆ ಅವನು ಯಾರು ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮವರು ಅವ್ರ ಜೊತೆಯಲ್ಲೇ ಸೇರ್ಕೊಂಡೇ ಆಪರೇಷನ್ಸ್ ಮಾಡಿರೋದು. 58 ಕೋಟಿ ವರ್ತ್ ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. ನಮ್ಮವ್ರ ಸಹಕಾರದಿಂದನೇ ಮಾಡಿರೋದು. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದು ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ದೇಶದಲ್ಲೆಲ್ಲ, ಈ ಪ್ರಪಂಚದಲ್ಲಿ ಡ್ರಗ್ ಮಾಫಿಯಾ ಇದೆ. ಅವನು ಜೊತೆಲೇ ಓಡಾಡ್ತಾನಂತೆ ಎಲ್ಲ ದೊಡ್ಡ ಲೀಡರ್ಗಳ ಜೊತೆಲಿ. ಆ ಡ್ರಗ್ ಮಾಫಿಯಾ ಇದೆಯಲ್ಲ, ಅವ್ನು ಹಿಡಿಯಕ್ಕಾಗ್ತಾ ಇಲ್ಲ. ಅವನ್ನ ಹಿಡಿಲಿಕ್ಕೆ ಕಾನೂನು ವ್ಯಾಪ್ತಿಗೆ ಬರ್ತಾ ಇಲ್ಲ. ಆ ಮಟ್ಟಕ್ಕೆ ಅವರು ಕಾನೂನನ್ನ ಎಷ್ಟು ಭದ್ರತೆ ಮಾಡ್ಕೊಂಡು ಯಾರು ಕಂಡುಹಿಡಿಯಕ್ಕೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. 2 ವರ್ಷದಲ್ಲಿ 50 ಕಡೆ ಹಿಡಿದವರು ನಮ್ಮವರು. ಎಲ್ಲೋ ಒಂದ್ ಕಡೆ ಯಾವ ಮಟ್ಟದಲ್ಲಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ, ನಾರ್ಕೋಟಿಕ್ ಇಲಾಖೆ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ 3 ಕಡೆ ದಾಳಿ ಆಗಿರುವಂತದ್ದು. ಫ್ಯಾಕ್ಟ್ರಿಗಳ ತರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂತ ಸ್ಥಳಗಳು. ಮಹಾರಾಷ್ಟ್ರ ಪೊಲೀಸ್ ಈಗ ಇದರಲ್ಲಿ ಯಾರ ಮಾತನ್ನು ನಂಬೋದು? ಅಲ್ಲ, ಒಂದು ದಾಳಿ ನಡೆಯುವಾಗ ಅದಕ್ಕೆ ಇಂಟರ್ಲಿಂಕ್ ಆಗಿ ಇನ್ನೊಂದು ಕಡೆ ರೇಡ್ ಆಗುತ್ತೆ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಜಾಲ ಇಲ್ಲೇ ಇದೆ ಅಂದಾಗ ಇದನ್ನ ಇವ್ರು ಯಾರ ಕಣ್ಣಿಗೂ ಬಿದ್ದೇ ಇಲ್ವಾ? ಬಿದ್ದಿಲ್ಲ. ಓಕೆ, ಈಗ ಒಂದು ಏನು ಗೊತ್ತಾ, ಇದರಲ್ಲಿ ಕ್ರೆಡಿಟ್ ವಾರ್ ಯಾಕೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಈಗ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ಬನ ಹಿಡಿದಿದ್ದಾರೆ ಅವರು ಮಹಾರಾಷ್ಟ್ರ ಪೊಲೀಸರು. ಅವನು ಯಾರ್ದೋ ಲಿಂಕ್ ಹೇಳಿದ್ದಾನೆ, ಆಯಿತಾ. ಲಿಂಕ್ ಹೇಳಿದ ಮೇಲೆ ಅದನ್ನು ಅವನು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಅವನು ಬೆಂಗಳೂರು ಲಿಂಕ್ ಹೇಳಿದ್ದಾನೆ, ಗೊತ್ತಾಗಿಲ್ಲ. ನಮ್ಮ ಡೈರೆಕ್ಟ್ ಆಗಿ ಬರಕ್ಕಾಗಲ್ಲ. ಒಂದು ಇಲ್ಲಿನ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡಿ, ನಿಮಗೆ ಯಾವುದೇ ರಾಜ್ಯಕ್ಕೆ ಹೋಗಬೇಕು ಇನ್ನೊಬ್ರು ಪೊಲೀಸರು ಅಂತಂದ್ರು ಆ ರಾಜ್ಯದ ಪೊಲೀಸರ ಸಹಕಾರ ಪಡಿಲೇಬೇಕು. ಇಲ್ಲೂ ಪಡೆದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಈಗ ಡ್ರಗ್ಸ್ ಸೀಸ್ ಆಗಿದೆ ಅನ್ನೋದಷ್ಟೇ ಮುಖ್ಯ ನನಗೆ. ಡ್ರಗ್ ಫ್ಯಾಕ್ಟ್ರಿ ಇತ್ತು ಅನ್ನೋದಷ್ಟೇ ಮುಖ್ಯ. ಈ ಹಿಂದೆ ಮೈಸೂರಿನಲ್ಲೂ ಇದೇ ರೀತಿ ಒಂದು ಡ್ರಗ್ ಫ್ಯಾಕ್ಟ್ರಿನ ಮಹಾರಾಷ್ಟ್ರ ಪೊಲೀಸರ ಬಂದು ಸೀಸ್ ಮಾಡಿದ್ರು. ಆಗ ಇದೇ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ನಮ್ಮ ಪೊಲೀಸರ ವೈಫಲ್ಯ ಅಂತ ಒಪ್ಕೊಂಡಿದ್ರು. ನಮ್ಮ ಪೊಲೀಸರ ಗಮನಕ್ಕೆ ಬಂದಿಲ್ಲ ಇದು ಅಂತ ಒಪ್ಕೊಂಡಿದ್ರು. ಈಗಲೂ ನೀವು ಒಪ್ಕೊಳ್ಳೋದು ಬೇಡಪ್ಪ, ಆಯ್ತು ಸಿಕ್ಕಾಕೊಂಡ್ರು. ಈಗ ಅದರಿಂದ ಯುವ ಜನತೆ, ಯುವ ಸಮೂಹಕ್ಕೆ ಒಳ್ಳೇದಾಯ್ತು ಅನ್ನೋದಾದ್ರೆ ಆಗ್ಲಿ ಬಿಡಿ, ಅದ್ರಲ್ಲಿ ನಮ್ದು ಇತ್ತು, ನಮ್ಮ ಪಾತ್ರ ಇತ್ತು, ಆಯ್ತು ನಾವು ಒಪ್ಕೋತೀವಿ. ನೋಡಿ, ನಮ್ಮ ರಾಜ್ಯದ ಪೊಲೀಸರು ಕೂಡ ಬೇರೆ ರಾಜ್ಯಗಳಲ್ಲಿ ಯಾರನ್ನು ಅರೆಸ್ಟ್ ಮಾಡಕ್ ಹೋಗ್ತಾರಲ್ಲ, ಫಸ್ಟ್ ಲೋಕಲ್ ಪೊಲೀಸರು ತಿಳಿಸ್ಬಿಟ್ಟೆ ಹೋಗಬೇಕು.
ಲೋಕಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೇ ಕರ್ಕೊಂಬರ್ಬೇಕು. ರೂಲ್ ಅದು, ನಿಯಮನೇ ಅದು. ನಿಯಮ ಇರೋದೇ ಹಂಗೆ ಮಾಡ್ಕೊಂಡಿದ್ದಾರೆ. ಹಂಗನ್ಬಿಟ್ಟು ನಾನೇನೋ ನಮ್ಮ ಪೊಲೀಸರು ಅಸಮರ್ಥರು ಅಂತ ಅನ್ನೋಕ್ಕಾಗಲ್ಲ. ಎಲ್ಲೋ ಕಣ್ಣಿಗೆ ಬೀಳದೆ ಇರ್ಬೋದು, ಅಥವಾ ಈಗ ಚಲುವರಾಯಸ್ವಾಮಿ ಹೇಳ್ದಂಗೆ ದೊಡ್ಡವ್ರ ಜೊತೆನೇ ಓಡಾಡ್ತಾನವನು ಅಂತ ಹೇಳ್ತಾರೆ. ಬಟ್ ಅದನ್ನ ಯಾಕೆ ಮುಚ್ಚುಮರೆ, ಯಾರವನು ಅನ್ನೋದನ್ನ ಹೇಳಬೇಕು, ಬಹಿರಂಗಪಡಿಸ್ಬೇಕು. ಅಲ್ಲ ಇರ್ಲಿ, ಗೊತ್ತಿದ್ರೆ ಕಾನೂನಾಗಿ ಅವನು ಕಾನೂನಾತ್ಮಕವಾಗಿ ಅವನು ತುಂಬ ಟೈಟ್ ಮಾಡ್ಕೊಂಡಿದ್ದಾನೆ ಹಂಗೆಲ್ಲ ಅಂತಾರಲ್ಲ, ಇರಬಹುದು ಎಲ್ಲ ಕಡೆ ಅಂತವ್ರು ಇರ್ತಾರೆ ಕೆಲವು ಕಡೆ. ಬಟ್ ನನ್ನ ಪ್ರಕಾರ ಅದರಲ್ಲೇನೂ ತಪ್ಪಿಲ್ಲ. ಹಿಡಿದಿದ್ದಾರೆ ಅವರು. ಮಹಾರಾಷ್ಟ್ರ ಪೊಲೀಸರು ಒಂದೇ, ಕರ್ನಾಟಕ ಪೊಲೀಸರು ಒಂದೇ, ಅವ್ರು ಯಾರಾದರೂ ಆಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರ.